ಸರ್ವಲೋಕಗಳ ಯಜಮಾನನು ಸರ್ವಶಕ್ತನೂ ಆಗಿರುವಂತಹ ಪ್ರಭು ಯೇಸು ಕ್ರಿಸ್ತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಿ ನಿಮಗೆ ಸಮಾಧಾನವನ್ನು ಅನುಗ್ರಹಿಸಲಿ. ಪ್ರಿಯರೇ, ಬನ್ನಿರಿ ಇಂದಿನ ದೇವರ ಮಾತುಗಳನ್ನು ಆಲಿಸೋಣ. ದೇವರು ನ್ಯಾಯವಾದ ತೀರ್ಪು ಮಾಡುತ್ತಾನೆಂಬುದಕ್ಕೆ ನಿಮ್ಮ ತಾಳ್ಮೆಯು ಸ್ಪಷ್ಟವಾದ ನಿದರ್ಶನವಾಗಿದೆ. ಯಾವ ದೇವರಾಜ್ಯಕ್ಕೋಸ್ಕರ ನೀವು ಕಷ್ಟವನ್ನು ಅನುಭವಿಸುತ್ತೀರೋ ಅದಕ್ಕೆ ನೀವು ಯೋಗ್ಯರಾಗಬೇಕೆಂಬುದೇ ದೇವರ ಅಭಿಪ್ರಾಯ. ನಿಮ್ಮನ್ನು ಸಂಕಟಪಡಿಸುವವರಿಗೆ ಪ್ರತಿಯಾಗಿ ಸಂಕಟವನ್ನು, ಸಂಕಟಪಡುವವರಾದ ನಿಮಗೆ ನಮ್ಮೊಡನೆ ಉಪಶಮನವನ್ನು ಕೊಡುವುದು ದೇವರ ಎಣಿಕೆಯಲ್ಲಿ ನ್ಯಾಯವಾಗಿದೆಯಷ್ಟೇ. ಯಾವಾಗ ಕೊಡುವನೆಂದರೆ, ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತಿಕಾರವನ್ನು ಸಲ್ಲಿಸುವನು. ಆ ದಿನದಲ್ಲಿ ಆತನು ತನ್ನ ಪವಿತ್ರರ ಮೂಲಕ ಪ್ರಭಾವ ಹೊಂದುವವನಾಗಿಯೂ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿದವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವವನಾಗಿಯೂ ಬರುವಾಗ ಅಂಥವರು, ಅಂದರೆ ಪ್ರಭು ಯೇಸು ಕ್ರಿಸ್ತನನ್ನು ನಂಬದವರು, ರಕ್ಷಣೆಯ ಸುವಾರ್ತೆಯನ್ನ ಅಂಗೀಕರಿಸದವರು, ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯನಾಶನವೆಂಬ ದಂಡನೆಯನ್ನು ಅನುಭವಿಸುವರು. ಪ್ರೀತಿಯ ದೇವರ ಮಕ್ಕಳೇ, ಈ ಮಾತುಗಳನ್ನು ದೇವರು ಥೆಸಲೋನಿಕ ಸಭೆಯವರಿಗಾಗಿ ಮಾತ್ರ ಬರೆಸಲಿಲ್ಲ. ಇಂದು ಪ್ರಭು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಸಂಕಟಗಳನ್ನು ಅನುಭವಿಸುತ್ತಾ ತಾಳ್ಮೆಯಿಂದ ಇರುವ ಪ್ರತಿಯೊಬ್ಬ ದೇವರ ಮಕ್ಕಳಿಗಾಗಿ ಈ ಮಾತುಗಳನ್ನು ದೇವರು ಬರೆಸಿದ್ದಾರೆ. ಕರ್ತನು ಈ ಮಾತುಗಳ ಮೂಲಕ ನಮ್ಮನ್ನು ಆದರಿಸುವವನಾಗಿದ್ದಾನೆ. ಹಾಗೆಯೇ ದೇವರು ಸಕಲ ಮನುಷ್ಯರ ಪಾಪಗಳ ಪರಿಹಾರಕ್ಕೆ ಸಿದ್ಧಪಡಿಸಿರುವ ರಕ್ಷಣೆಯ ಮಾರ್ಗವನ್ನ ನಂಬದೆ ಆ ಮಾರ್ಗದಲ್ಲಿ ಪ್ರಯಾಣಿಸಲು ಇಷ್ಟವಿಲ್ಲದ, ಅಂದರೆ ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ ಪ್ರಭು ಯೇಸು ಕ್ರಿಸ್ತನು ಸುರಿಸಿದ ರಕ್ತವನ್ನು ನಂಬದೆ ಆಶ್ರಯಿಸದೆ ತಮ್ಮ ಪಾಪಗಳಲ್ಲೇ ಜೀವಿಸುವ ಪ್ರತಿಯೊಬ್ಬರಿಗೂ ದೇವರು ನಿತ್ಯನಾಶನವೆಂಬ ದಂಡನೆಯನ್ನ ಕೊಡುವನು ಎಂಬ ಎಚ್ಚರಿಕೆಯ ಮಾತುಗಳನ್ನು ಕೂಡ ಹೇಳುತ್ತಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತನನ್ನು ನಂಬುವುದು ಮತಾಂತರಕ್ಕೆ ದಾರಿ ಮಾಡುವುದಿಲ್ಲ, ಬದಲಾಗಿ ಮಹಿಮಾಲೋಕಕ್ಕೆ ಹೋಗುವ ದಾರಿಯಾಗಿದೆ. ಯಾಕೆಂದರೆ ದೇವರಿಗೆ ಯಾವುದೇ ಜಾತಿ, ಮತ, ಧರ್ಮ ಯಾವುದೂ ಇಲ್ಲ. ಆತನಿಗೆ ಎಲ್ಲರೂ ಸಮಾನರೇ. ಅದಕ್ಕೆ ಆತನು ನಮ್ಮೆಲ್ಲರನ್ನು ಪ್ರೀತಿಸಿ ನಮ್ಮೆಲ್ಲರಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದನು. ಪ್ರಿಯರೇ, ಸತ್ಯವನ್ನು ಅರಿತು ಬಾಳುವ ಪ್ರತಿಯೊಬ್ಬರಿಗೂ ಆ ಸತ್ಯವಂತನ ಲೋಕದಲ್ಲಿ ನಿತ್ಯ ಜೀವ, ಅಸತ್ಯವನ್ನು ಹಿಂಬಾಲಿಸುವ ಪ್ರತಿಯೊಬ್ಬರಿಗೂ ಆ ಸತ್ಯವಂತನ ಕೈಯಿಂದ ನಿತ್ಯ ನಾಶನ. ಪ್ರೀತಿಯ ದೇವರ ಮಕ್ಕಳೇ, ದೇವರು ಈ ಮಾತುಗಳ ಮೂಲಕ ನಮ್ಮನ್ನು ಎಚ್ಚರಿಸುವವನಾಗಿದ್ದಾನೆ, ಆದರಿಸುವವನಾಗಿದ್ದಾನೆ, ಹಾಗೆ ಸತ್ಯದ ಮಾರ್ಗವನ್ನು ತೋರಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಈ ಮಾತುಗಳ ಮೂಲಕ ದೇವರ ಎಚ್ಚರಿಕೆಯನ್ನು, ಆದರಣೆಯನ್ನು ಹೊಂದಿ ಸತ್ಯದ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ. ಸರ್ವಲೋಕಗಳ ಯಜಮಾನನಾಗಿರುವ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸತ್ಯದ ಜ್ಞಾನವನ್ನು ಅನುಗ್ರಹಿಸಲಿ. ಎಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶಾಲೋಮ್.